ಮಾಡ್ತಾಳಲ್ಲ ಅಲ್ಲಿ ಎಲ್ಲವೂ ಹಾಳಾಗೋಗುತ್ತೆ ಅಂತ. ಪರಿಹಾರ ಇಲ್ವೇನೋ? ಖಂಡಿತವಾಗಿಯೂ ಪರಿಹಾರ ಇದೆ. ಮೊದಲನೇದಾಗಿ ಸಮಾಜವಾಗಿ ನಾವಿವತ್ತು ನಿಶ್ಚಯ ಮಾಡಬೇಕು, ಈ ಪ್ರಕರಣ ಲವ್ ಜಿಹಾದ್ ಅನ್ನೋದನ್ನ ನಾವು ಧೈರ್ಯವಾಗಿ ಹೇಳಬೇಕು. ಎಲ್ಲಿ ಜಿಹಾದ್ ಅಂದ್ರೆ ನಾನು ಹಿಂದುತ್ವವಾದಿ ಆಗ್ಬಿಡ್ತೀನೋ, ಅಕ್ಕಪಕ್ಕದವ್ರು ಏನ್ ತಿಳ್ಕೊಳ್ತಾರೆ ಅನ್ನೋದನ್ನ ಮೂಲೆಗೆ ಬಿಸಾಕ್ರಿ, ಧೈರ್ಯವಾಗಿ ಹೇಳ್ರಿ. ನಾನು ನೇಹಾಳ ತಂದೆನ ಮಾತಾಡ್ಸ್ಲಿಕ್ಕೆ ಹೋಗಿದಾಗ ಅವ್ರ ತಂದೆ ಹೇಳಿದ್ರು, ನನಗೆ ಏನ್ ಹೇಳಿದ್ರು ಗೊತ್ತಾ? ಚಕ್ರವರ್ತಿ ಅವರೇ, ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ಪೇಪರ್ಗಳಲ್ಲಿ ಇಂಥ ಪ್ರಕರಣ ಓದ್ತಾ ಇದ್ದೆ, ಒಂದಿನ ನನ್ನ ಮನೆಯಲ್ಲೇ ಇಂಥ ಪ್ರಕರಣ ಆಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ರೀ ಅಂತಾರೆ. ಆದರೆ ಅವರಿಗೆ ಈ ಥರದ ಪ್ರಕರಣ ಆದಾಗ ಲವ್ ಜಿಹಾದ್ ಅಂತ ಅದನ್ನು ಒಪ್ಪಿಕೊಳ್ಳುವಂಥ ಧೈರ್ಯ ಇತ್ತ ಗೊತ್ತಿಲ್ಲ. ಆದರೆ ಇವತ್ತು ಗೊತ್ತಾಗಿದೆ ಅವರಿಗೆ ಇದು ಲವ್ ಜಿಹಾದ್ ಅಂತ. ಮಿತ್ರ, ಇದನ್ನು ಲವ್ ಜಿಹಾದ್ ಅಂತ ನಾವು ಒಪ್ಪಿಕೊಳ್ಬೇಕಾದಂಥ ಅಗತ್ಯ ಇದೆ. ಇದನ್ನು ಜೋರ್ದಾರಾಗಿ ಹೇಳಬೇಕಾದಂಥ ಅಗತ್ಯ ಇದೆ. ಎರಡನೇದು, ನಾನು ಸಂತರನ್ನ, ಸ್ವಾಮೀಜಿಗಳನ್ನೆಲ್ಲ ಕೇಳ್ಕೊಳ್ಳೋದೇನು ಅಂದ್ರೆ, ಇದರ ಮೂಲವನ್ನ ಹುಡುಕಾಡಿ ನಮ್ಮ ಸಮಾಜಕ್ಕೆ ಜಾಗೃತಗೊಳಿಸಬೇಕಾದ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಒಟ್ಟಾಗಿ